ಗುಡ್ ಮಾರ್ನಿಂಗ್. ಇವಾಗ ಫ್ರೆಶ್ ಏರ್ ಒಳಗೆ ಮಸ್ತ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೊಂಟೀನಿ. ವಾಪಸ್ ಹೋಗ್ಬೇಕಾದ್ರೆ ಒಂದೇನೋ ನೆನಪಾಯಿತು. ರಾತ್ರಿ ಮಲ್ಕೋಬೇಕಾದ್ರೆ ಎಷ್ಟೇ ಅಂದ್ಕೊಂಡ್ರು ಮೊಬೈಲ್ ನೋಡಲಾರ್ದೆ ಮಲ್ಕೊಳಕ್ಕಾಗಲ್ಲ. ಆದರೆ ನಾನು ಬಿಗ್ ಬಾಸಿನ ದೊಡ್ಡ ಫ್ಯಾನ್. ಬಿಗ್ ಬಾಸ್ ನೋಡ್ಲಾರ್ದೆ ಮಲ್ಗೋದೆಲ್ಲ. ಬಿಗ್ ಬಾಸ್ ಭಾಳ ಇಷ್ಟ. ಅದ್ರಾಗ ಇವಾಗ ಸಿಕ್ಕಂಗೆ ಫೇಮಸ್ ಅಂದರೆ ಗಿಲ್ಲಿ. ಸೀರಿಯಸ್ಲಿ ನಿನ್ನೆ ನಿಜವಾಗ್ಲೂ ಅವ್ರು ಮಾಡಿದ ಗಿಲ್ಲಿ ಕಾವ್ಯ ಅಂದು ಒಂದು ಪತ್ರ ಏನದಲ್ಲ, ಆ ಪತ್ರನ ಅವಳಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಗಿಲ್ಲಿ ನನಗೆ ಕೊಡ್ತಾನ ಅಂತ. ಹಾಗೆ ಗಿಲ್ಲಿಗೂ ಗೊತ್ತಿತ್ತು ನಾನು ತೊಗೊಂಡು ಹೋಗ್ತೀನಿ, ಅಟ್ಲೀಸ್ಟ್ ಅವಳಿಗೆ ಯೂಸ್ ಆಗ್ತದ, ಅವಳು ತರಲ್ಲ ಅಂತ ಅವನಿಗೂ ಗೊತ್ತಿತ್ತು. ಸೊ ಎಷ್ಟು ಬ್ಯೂಟಿಫುಲ್ ಬಾಂಡಿಂಗ್ ಅಲ್ಲ ಅವರಿಬ್ಬರದ್ದು ಫ್ರೆಂಡ್ಶಿಪ್ಪು. ಗಿಲ್ಲಿ ಅವನು ಯಾಕಷ್ಟೊಂದು ಫೇಮಸ್ ಆಗಿಬಿಟ್ಟ ಈ ಬಿಗ್ ಬಾಸಿಗೆ ಬಂದ ತಕ್ಷಣ ಅಂದರೆ, ಅವನು ಯಾವಾಗಲೂ ಖುಷಿಯಾಗಿರ್ತಾನೆ, ಎಲ್ಲರ ಕಾಲು ಎಳಿತಿರ್ತಾನೆ, ಹಾಗೆ ಜೋಕ್ ಮಾಡ್ತಿರ್ತಾನೆ. ಜೋಕ್ ಅನ್ನೋದಕ್ಕಿಂತ ಅವನು ತನ್ನನ್ನು ತಾನು ಖುಷಿಯಾಗಿ ಖುಷಿಯಿಂದ ತನಗೆ ತಾನು ನೋಡ್ಕೋತಾನೆ. ಇದ್ರ ಮೊರಲ್ ಏನು ಅಂತ ನಿಮಗೂ ಅರ್ಥ ಆಯ್ತು ಅನ್ಕೋತೀನಿ. ಅಂದರೆ ಬಿಗ್ ಬಾಸ್ನಾಗೂ ನಾವು ಪಾಸಿಟಿವ್ ನೆಗೆಟಿವ್ ಎರಡೂ ನೋಡ್ತೀವಿ. ಅದ್ರಾಗ ಗಿಲ್ಲಿದ್ದು ಏನು ಹೇಳಿಕತ್ತೀನಂದರೆ, ಗಿಲ್ಲಿ ಹೆಂಗಂದರೆ ತನ್ನಲ್ಲೂ ಖುಷಿ ನೋಡ್ತಾನೆ, ಮತ್ತೊಬ್ಬರಲ್ಲೂ ಖುಷಿ ನೋಡ್ತಾನೆ. ತನ್ನಲ್ಲೂ ಒಳ್ಳೇದು ಇಟ್ಕೊಂಡಾನ, ಸೊ ಇನ್ನೊಬ್ಬರಿಗೂ ಒಳ್ಳೆಯದನ್ನೇ ಬಯಸ್ತಾನೆ. ಸೊ ಅವನದು ಒಂದು ಪಾಸಿಟಿವ್ ಎನರ್ಜಿ. ಸೊ ಅವನು ಗೆಲ್ತಾನೆ. ಸೊ ವೋಟ್ ಫಾರ್ ಗಿಲ್ಲಿ. ಯಾರ್ಯಾರು ಬಿಗ್ ಬಾಸ್ ಫ್ಯಾನ್ ಇದ್ದೀರಲ್ಲ, ಸೊ ಕಮೆಂಟ್ ಮಾಡಿ. ಬಾಯ್.